ನಮಸ್ತೆ ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಬನವಾಸಿ ಕಥೆಯ ಮುಂದುವರಿದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮುಂದೆ ಈ ಕಥೆಯ ಬಗ್ಗೆ ನಾನು ಪೂರ್ಣವಾಗಿ ಸಾರಾಂಶವನ್ನು ನಿಮ್ಗೆ ಹೇಳಿದ್ದೆ ಸ್ನೇಹಿತರೆ. ಇವತ್ತು ಆ ಕಥೆಯ ಮುಂದುವರಿದ ಭಾಗವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಇದು ಐತಿಹಾಸಿಕ ಕಥೆಯಾಗಿದೆ ಸ್ನೇಹಿತರೆ. ಬನ್ನಿ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಆದಿಕೇಶವ ಒಡೆಯರ್ ಅವರ ಒಂದು ದರ್ಬಾರಿನ ಬಗ್ಗೆ ನಾನು ಹೇಳಿದ್ದೆ ಸ್ನೇಹಿತರೆ. ಇವತ್ತು ಬನ್ನಿ ಈ ಕಥೆಯನ್ನು ಮುಂದುವರಿಸೋಣ. ದಾಸರು ಅಂತೇಳಿ ಇರ್ತಾರೆ ಸ್ನೇಹಿತರೆ. ಅವರು ಹಳ್ಳಿಗಳಿಗೂ ಬಂದ್ಬಿಟ್ಟು ಅವರು ಬರ್ತಾ ಇರ್ತಾರೆ. ಹಳ್ಳಿಗೆ ಬಂದ್ಬಿಟ್ಟು ಅಲ್ಲಿನ ಒಂದು ನಿಧಿ ಬಗ್ಗೆ ಅವರು ನೋಡ್ತಾ ಇರ್ತಾರೆ. ನಿಧಿ ಅಥವಾ ಏನಾದರೂ ದುಡ್ಡು ಅಥವಾ ಹಿಂದಿನ ಕಾಲದ ನಗ ನಾಣ್ಯಗಳು ಬಂಗಾರ ಎಲ್ಲಾದರೂ ಇದ್ದರೆ ಅದನ್ನು ದೋಚುವಂಥ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ. ಈಗ ನಾವು ನೋಡುವಂಥ ದಾಸರು ಏನು, ಯುಗಾದಿ ಹಬ್ಬಗಳಲ್ಲಿ ಮನೆಗಳಲ್ಲಿ ಬಂದ್ಬಿಟ್ಟು ಅವರು ದವಸ ಧಾನ್ಯಗಳನ್ನು ತಗೊಂಡು ಹೋಗ್ತಾರೆ. ಆ ಥರದ ದಾಸರಲ್ಲ ಸ್ನೇಹಿತರೆ. ಇವರು ಒಂದು ರೀತಿ ದಾಸರು. ಈ ಹಿಂದಿನ ಕಾಲದಲ್ವ, ಇದು ಐತಿಹಾಸಿಕ ಕಥೆ ಆಗಿದ್ದರಿಂದ ಆಗಿನ ಕಾಲದಲ್ಲಿ ನಡೆಯುವಂಥ ದಾಸರು ಇವರು. ಈ ರೀತಿಯಾಗಿ ನಿಧಾನವಾಗಿ ಒಂದೊಂದು ಹಳ್ಳಿ ಬರ್ತಾ ಇರ್ತಾರೆ. ಒಂದು ಹಳ್ಳಿಲಿ ಬರ್ತಾರೆ, ಜೋಳಿ ಹಾಕೊಂಡ್ಬಿಟ್ಟು ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟು ನಿಧಾನವಾಗಿ ಬರ್ತಾರೆ ಸ್ನೇಹಿತರೆ. ಬರ್ತಾ ಒಂದು ಊರನ್ನು ತಲುಪ್ತಾರೆ. ಆದಿಕೇಶವ ಒಡೆಯರು ದರ್ಬಾರ್ ನಡೆಸ್ತಾ ಇರ್ತಾರಲ್ವ, ಆ ಹಳ್ಳಿಗೆ ಬರ್ತಾರೆ ಸ್ನೇಹಿತರೆ. ಬಂದ್ಬಿಟ್ಟು ಒಂದು ಬಾವಿ ಹತ್ರ ನಿಂತ್ಕೊಂಡ್ಬಿಡ್ತಾರೆ. ಅವ್ರಿಗೇನೋ ಅನಿಸುತ್ತೆ, ಹಂಗಾಗಿ ಆ ಬಾವಿ ಹತ್ರ ನಿಂತ್ಕೊಂಡ್ಬಿಟ್ಟು 6 ಜನ ದಾಸರು ನಿಧಾನವಾಗಿ ಒಂದು ಬಾವಿ ಹತ್ರ ಇಡ್ತಾರೆ ಸ್ನೇಹಿತರೆ. ಬಾವಿಯಿಂದ ಸ್ವಲ್ಪ ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಾ ದೊಡ್ಡ ಗುಹೆ ಕಾಣಿಸುತ್ತೆ ಸ್ನೇಹಿತರೆ. ಆ ಗುಹೆ ಒಳಗೆ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು 6 ದಾಸರು ನಿಧಾನವಾಗಿ ಗುಹೆ ಹತ್ರ ಹೋಗ್ತಾರೆ. ಗುಹೆ ಹತ್ರ ಹೋಗ್ತಾ ಗುಹೆ ಒಳಗೆ ನಿಧಾನ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಸುಮಾರು ದೂರ ಗುಹೆ ಒಳಗೆ ಎಷ್ಟು ದೂರ ಹೋದ್ರೂ ಅದು ಕತ್ತಲಾಗಿ ಕಾಣುತ್ತೆ. ಹಾಗೇನೆ ಒಂದು ಕೆಂಪುದು ಏನೋ ಒಂದು ರೀತಿಯ ಸ್ಥಳ ಕಾಣುತ್ತೆ ಅಲ್ಲಿ, ಬಾವಿ ಅಲ್ಲ ಇದ್ರ ಗುಹೆ ಹತ್ರ. ನಿಧಾನವಾಗಿ ಅಲ್ಲಿ ಹೋಗ್ತಾರೆ. ದೊಡ್ಡದೊಂದು ಬಾವಿ ಇರುತ್ತೆ ಸ್ನೇಹಿತರೆ. ಆ ಬಾವಿ ಒಳಗಡೆ ಕೆಳಗಿಳಿದು ಬಿಡ್ತಾರೆ 6 ಜನ. ಗುಹೆ ಒಳಗೆ ಒಂದು ಬಾವಿ ಕೆಳಗಡೆ ಅವರು 6 ಜನ ಹೋಗ್ತಾರೆ. ಹೋಗ್ಬಿಟ್ಟು ಬಾವಿ ಇದ್ರ ಮೇಲೆ ಅದರಲ್ಲಿ 6 ಜನ ದಾಸರಲ್ಲಿ ಒಬ್ಬ ಹಿರಿಯ ದಾಸರು ಇರ್ತಾನೆ. ಅವನ ಹೆಸರು ಕಪ್ಪು ಪಾಲಾಕ್ಷ ಅಂತ. ಅವನು ನಿಧಾನವಾಗಿ ಅದ್ರ ಮೇಲೆ ಕೂತ್ಕೊಳ್ತಾನೆ ಸ್ನೇಹಿತರೆ. ಪೂರ ಗಟ್ಟಿ ಕೆಂಡ. ಆ ಕೆಂಡದ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಸ್ನೇಹಿತರೆ. ಆ ಕೆಂಡದ ಮೇಲೆ ಕೂತ್ಕೊಂಡು ಅವ್ರ ಮನೆ ದೇವರನ್ನ ಒಂದು ದೈವವನ್ನು ಆರಾಧಿಸ್ತಾ ಇರ್ತಾರೆ. ಆ ಮನೆ ದೇವರನ್ನ ನೆನೆಸ್ಕೊಂಡ್ಬಿಟ್ಟು ಕೈ ಹಿಂಗಂತಾನೆ ಸ್ನೇಹಿತರಿಗೆ. ಕೈ ಚಾಚ್ತಾನೆ. ಆ ಕೈ ಚಾಚಿದ ತಕ್ಷಣ ಆ ಕೈ ಮೇಲ್ಗಡೆ ಒಂದು ಹಸಿ ಬೇವಿನ ಸೊಪ್ಪು ಸೃಷ್ಟಿ ಆಗುತ್ತೆ. ಆ ಬೇವಿನ ಸೊಪ್ಪನ್ನು ಬಾಯಿ ಒಳಗಡೆ ಇಟ್ಕೊಂಡು ಜಗಿತಾ ಆ ಮನೆ ದೇವರನ್ನ ನೆನಪು ಮಾಡ್ಕೊತಾನೆ. ಮನೆ ದೇವರನ್ನ ನೆನಪು ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ. ಒಂದು ದೇವರ ಹೆಣ್ಣು ದೇವರ ಧ್ವನಿ ಕೇಳಿಸುತ್ತೆ ಸ್ನೇಹಿತರೆ. ಮಗನೇ, ನೀನು ಚಿಂತಿಸಿದರು, ನಿನಗೆ ಒಂದು ಚಿನ್ನದ ಕೊಪ್ಪರಿಗೆನೇ ಚಿನ್ನದ ಬೆಟ್ಟವನ್ನು ಸೃಷ್ಟಿ ಮಾಡಿದ್ದೇನೆ. ನೀನು ಒಂದು ಸ್ವಲ್ಪ ಕಷ್ಟಪಟ್ಟರೆ ಆ ಚಿನ್ನದ ಬೆಟ್ಟವೇ ನಿನ್ನ ಕೈಯಲ್ಲಿ ಸೇರುತ್ತೆ ಅಂತೇಳಿ ಒಂದು ಹೆಣ್ಣು ದೇವರು ಧ್ವನಿ ಆ ಕಪ್ಪು ಪಾಲಕ್ಷನಿಗೆ ಕೇಳಿಸುತ್ತೆ. ಆಗ ಏನು ತಾಯಿ ಹೇಳೋದು ಅಂತ ಕೇಳಿದಾಗ, ನೀನು ಒಂದು ಇಲ್ಲಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿರುವಂಥ ಸ್ವಲ್ಪ ಪೂರ್ವ ದಿಕ್ಕಿನೆಡೆಗಿರುವಂಥ ಹಳ್ಳಿ ಹತ್ರ ಒಂದು ದೊಡ್ಡ ಬಾವಿ ಇದೆ. ಆ ಬಾವಿ ಒಳಗಡೆ ಒಂದು ಚಿನ್ನದ ಕೊಪ್ಪರಿಗೆ ಇದೆ. ನಿನಗೆ ಬೇಕು ಅಂದರೆ ಆ ಬಾವಿ ಒಳಗಡೆ ಇಳಿದ್ಬಿಟ್ಟು ಅಲ್ಲಿ ಒಂದು ಮೀನು ಸಿಗುತ್ತೆ. ಆ ಮೀನನ್ನು ನುಂಗಿದಾಗ ಪೂರ ನುಂಗಬೇಕು. ಆ ನುಂಗಿದಾಗ ಮಾತ್ರ ಅದು ನಿನಗೆ ಆ ಚಿನ್ನದ ಕೊಪ್ಪರಿಗೆ ಕಾಣುತ್ತೆ. ಇಷ್ಟು ನೀನು ಮಾಡಿದರೆ ಖಂಡಿತ ನಿನಗೆ ಚಿನ್ನದ ಕೊಪ್ಪರಿಗೆ ಸೇರುತ್ತೆ. ನೀನು ಸಾವಿರಾರು ವರ್ಷಗಳಿಂದ ನಿಮ್ಮ ಸಂತಾನ, ನಿಮ್ಗೇನು ದಾಸರ ಸಂತಾನ ಇದೆ ಅಲ್ವಾ, ಅದು ಮಾಡುವಂಥ ಪೂಜೆ ಫಲಿಸುತ್ತೆ ಅಂತ ಆ ದೇವ್ರು ಹೇಳ್ತತೆ. ಆ ದೇವ್ರು ಹೇಳಿದ ತಕ್ಷಣ ಆಯಿತು ತಾಯಿ ಅಂತ ಅವನು ಕೈ ಮುಗಿತಾನೆ. ಅಲ್ಲಿ ಕೆಂಡದ ಮೇಲೆ ಕೂತ್ಕೊಂಡು ಕೈ ಮುಗಿತಾನೆ. ಕೈ ಮುಗಿದು ಸ್ವಲ್ಪ ಮೇಲೆದ್ದಾಗ ಮತ್ತೆ ಇನ್ನೊಂದು ಧ್ವನಿ ಕೇಳಿಸುತ್ತೆ. ಇನ್ನೊಂದು ಸಾರಿ ಹೇಳುತ್ತೆ ದೇವರು, ನೋಡಪ್ಪ, ಇಷ್ಟೇ ಅಲ್ಲ, ಅದು ಒಬ್ಬ ಸುಮಾರು ಒಂದು ಸಂಸ್ಥಾನದಲ್ಲಿ ಒಂದು ಬಡ ಹಳ್ಳಿಲಿ, ಒಂದು ಚಿಕ್ಕ ಹಳ್ಳಿಲಿ ಒಂದು ಬಾಲಕ ಇದ್ದಾನೆ. ಆ ಬಾಲಕನ ಕೈ ಸೋರಕ್ಕಿಂತ ಮುಂಚೆ ನೀನು ಅದನ್ನು ಹುಷಾರಾಗಿ ತಗೊಳ್ಬೇಕು. ಆ ಜಾಣ ಬಾಲಕನ ಕೈ ಸೇರುತ್ತೆ, ನೀನು ತುಂಬ ಹುಷಾರಾಗಿರ್ಬೇಕು ಅಂತೇಳಿ ಹೇಳಿ ಅದು ಮಾಯವಾಗುತ್ತೆ. ಆಗ ಈ ದಾಸರು ಹೇಳ್ತಾರೆ, ಯಾರು ಜಾಣ ಬಾಲಕ ಅಂತೇಳಿ ಯೋಚನೆ ಮಾಡ್ತಾರೆ. ಬನವಾಸಿ ಸಂಸ್ಥಾನದಲ್ಲಿ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಲಿ ಒಂದು ಚಿಕ್ಕ ಕುಟುಂಬ ಸ್ನೇಹಿತರೆ. ಆ ಬಡತನ ಅಂತಂದರೆ ಆ ಕುಟುಂಬನ ನೋಡಿ ನಮಗೆ ಗೊತ್ತಾಗುತ್ತೆ, ಅಷ್ಟು ಬಡತನ ಇರುತ್ತೆ. ಇಬ್ಬರು ಗಂಡ ಹೆಂಡತಿ, ಅವ್ರಿಗೆ ಇಬ್ಬರು ಚಿಕ್ಕ ಮಕ್ಕಳು, ಅವ್ರ ಗಂಡು ಮಕ್ಕಳು. ಅವರು ಇಬ್ಬರೂ ದನ ಕಾಯಕ್ಕೆ ಹೋಗ್ತಾ ಇರ್ತಾರೆ. ಇವರಿಬ್ಬರು ಗಂಡ ಹೆಂಡತಿ ಏನು ಮಾಡ್ತಾರೆ ಅಂದರೆ
ಸೌದೆ ತಂದೆ ತಾಯಿಗಳು ಸೌದೆ ಹೊಡೆಯಕ್ಕೆ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಆ ಮಕ್ಕಳು ದನ ಮೇಯ್ಸಕ್ಕೆ ಹೋಗ್ತಾ ಇರ್ತಾರೆ. ತುಂಬ ಬಡ ಕುಟುಂಬ ಅವ್ರದ್ದು. ಹೀಗಿರ್ಬೇಕಾದ್ರೆ ಒಂದ್ಸಲ ಇದ್ದಕ್ಕಿದ್ದಂತೆ ಅವ್ರ ತಂದೆ ಇಬ್ಬರು ಗಂಡು ಮಕ್ಳು ಇರ್ತಾರಲ್ವ, ಅವ್ರ ತಂದೆಗೆ ಇದ್ದಕ್ಕಿದ್ದಂತೆ ಎದೆನೋವು ಬಂದ್ಬಿಡೋ ಸ್ನೇಹಿತರೆ. ಎದೆನೋವು ಬಂದಾಗ ಏನಾಗುತ್ತೆ, ವೈದ್ಯರನ್ನು ಡಾಕ್ಟ್ರನ್ನ ಕರ್ಕೊಂಬರೋದ್ರೊಳಗೆ ಫುಲ್ಲು ಸುಸ್ತಾಗ್ಬಿಟ್ಟು ಅವರು ತೀರ್ಕೊಂಡ್ಬಿಡ್ತಾರೆ. ಹುಡುಗರು ತಂದೆ ತೀರ್ಕೊಂಡಾಗ ಅವ್ರು ತುಂಬ ದುಃಖದಲ್ಲಿ ಇರ್ತಾರೆ, ತುಂಬ ಹತ್ತು ಬಿಡ್ತಾರೆ. ಆನಂತರ ಅದನ್ನು ಏನೇನು ಕಾರ್ಯ ಮಾಡ್ಬೇಕು ಅದನ್ನೆಲ್ಲ ಕಾರ್ಯ ಮಾಡ್ತಾರೆ. ಕಾರ್ಯ ಮಾಡಿದ್ಮೇಲೆ ತಾಯಿ ತುಂಬ ದುಃಖದಲ್ಲಿ ಅಳ್ತಾ ಇರ್ತಾಳೆ. ಅವರಿಬ್ಬರು ಮಕ್ಕಳ ತಾಯಿಗೆ ಸಾಂತ್ವನ ಹೇಳ್ತಾರೆ, ನಾವಿದ್ದೀವಮ್ಮ, ಎದುರುಬೇಡ, ದೇವ್ರು ಇದ್ದಾನೆ ಅಂತೇಳಿ. ಅಷ್ಟು ಗಟ್ಟಿತನದಲ್ಲಿರ್ತಾರೆ. ಇವರಿಬ್ಬರು ಹುಡುಗರೇ, ಇವರಿಬ್ಬರು ಬಾಲಕರೇ ಈ ಕಥೆಯ ನಾಯಕರು ಸ್ನೇಹಿತರೆ. ಆಗಲೇ ಹೇಳಿದ್ನಲ್ವ ನನ್ನ ದಾಸರು ಅಂತ, ಅವ್ರ ಮನೆ ದೇವ್ರು ಹೇಳಿತ್ತಲ್ವ, ನೀವು ಒಂದು ಹಳ್ಳಿಗೆ ಹೋಗ್ಬಿಟ್ಟು ಆ ಒಂದು ಬಾವಿ ಒಳಗಡೆ ಒಂದು ವಿಶಿಷ್ಟವಾದ ಮೀನು ಇರುತ್ತೆ, ಅದನ್ನು ನೀವು ಸೇವಿಸ್ಬೇಕಂತ. ಹಾಗಾಗಿ ಅವರು ಒಂದು ಹಳ್ಳಿನ ಹುಡ್ಕೊಂಡು ಬರ್ತಾರೆ. ಸೀದಾ ಅವರು ಬನವಾಸಿ ಸಂಸ್ಥಾನದಲ್ಲಿರುವಂಥ ಒಂದು ಚಿಕ್ಕ ಹಳ್ಳಿ ಹತ್ರ ಬರ್ತಾರೆ. ಬಂದ್ಬಿಟ್ಟು ಒಂದು ಬಾವಿ ಹತ್ರ ಬರ್ತಾರೆ. ಅವರು ಬಾವಿನ ಬಗ್ಗೆ ನೋಡ್ತಾರೆ. ಸ್ವಲ್ಪ ಆ ಕೆಳಗಡೆ ಆಳವಾಗಿ ನೋಡಿದಾಗ ಅವ್ರಿಗೆ ಅನಿಸುತ್ತು ಇದೇ ಬಾವಿ ಅಂತೇಳಿ. ಆಗ ಅವರು ಮಂತ್ರಶಕ್ತಿಯಿಂದ ಒಂದ್ಸಲ ನೋಡಿದಾಗ ಅದ್ರ ಆಳವಾಗಿ ಕೆಳಗಡೆನೆ ವಿಶಿಷ್ಟವಾದಂಥ ಒಂದು ಮಂತ್ರಶಕ್ತಿ ಉಳ್ಳ ಒಂದು ಮೀನಿರುತ್ತೆ ಸ್ನೇಹಿತರೆ. ಆ ಮೀನನ್ನು ಅವರು ಮಂತ್ರಶಕ್ತಿಯಿಂದ ಏನು ಮಾಡ್ತಾರೆ, ಹಿಡಿದು ಬಿಡ್ತಾರೆ. ಅದನ್ನು ಹಿಡಿದು ಬಿಟ್ಟು ಅವರು ಸ್ವಲ್ಪ ದೂರ ಹೋಗ್ತಾರೆ ಸ್ನೇಹಿತರೆ. ಆ ಸಂಸ್ಥಾನ ದೂತರು ಸಿಗ್ತಾರೆ. ದೂತರು ಸಿಕ್ಕಾಗ ಅವ್ರಿಗೆ ಹೇಳ್ತಾರೆ, ನಾವು ಈ ರೀತಿ ದಾಸರು, ನಾವು ಈ ರೀತಿ ಪ್ರತಿ ಮನೆಗೂ ನಾವು ಪ್ರತಿ ಹಳ್ಳಿಗೂ ಬರ್ತೀವಿ, ನಾವು ಭಿಕ್ಷೆ ಬೇಡೋದಕ್ಕೆ, ನಮಗೆ ಮೀನು ಸಿಕ್ಕಿದೆ, ಇದನ್ನ ಮಾಡ್ಕೊಡ್ಬೇಕು ನಮ್ಗಂತ ಹೇಳ್ತಾರೆ. ಅವಾಗ ದೂತರು ಒಬ್ಬರಿದ್ದಾರೆ ಬನ್ರಿ ಅಂತೇಳಿ, ಒಬ್ರು ತುಂಬ ಚೆನ್ನಾಗಿ ಮೀನು ಸಾರು ಮಾಡ್ತಾರೆ, ಅವ್ರ ಹತ್ರ ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ಬನ್ನಿ ಸ್ವಾಮಿಗಳಂತ ಕರ್ಕೊಂಡು ಹೋಗ್ತಾರೆ ಆ ಸಂಸ್ಥಾನದ ದೂತರು. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ, ಇಬ್ಬರು ಗಂಡು ಮಕ್ಳು ಇರ್ತಾರಲ್ವ ಈ ಕಥೆಯ ನಾಯಕರು, ಅವ್ರ ತಾಯಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರ ತಾಯಿ ತುಂಬ ಚೆನ್ನಾಗಿ ಮೀನು ಸಾರು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ನೋಡಮ್ಮ ಇವರು ದಾಸರು, ಇವರು ಸನ್ಯಾಸಿಗಳು ಇವರು, ಹಾಗಾಗಿ ಇವ್ರು ಒಂದು ಮೀನು ತಗೊಂಬಂದರೆ ಇದನ್ನ ಮೀನು ಸಾರು ಮಾಡಿ ಕೊಡ್ಬೇಕಂತ ಅವ್ರಿಗೆ ಅಂತೇಳಿ ಆ ಸಂಸ್ಥಾನದ ದೂತರು ಹೇಳಿದಾಗ, ಆಯಿತು ಸ್ವಾಮಿ ನಾನು ಮಾಡಿಕೊಡ್ತೀನಂತ ಆ ಮೀನನ್ನು ಕ್ಲೀನಾಗಿ ಸ್ವಚ್ಛ ಮಾಡಿಬಿಟ್ಟು ಆ ಮೀನು ಸಾರು ಮಾಡಿ ಅವರು ಅವಮ್ಮ ಬಡಿಸ್ತಾರೆ. ಯಾರು ಈ ಕಥೆಯ ಇಬ್ಬರು ನಾಯಕರು ಇರ್ತಾರಲ್ವ, ಚಿಕ್ಕ ಮಕ್ಕಳು, ಅವ್ರ ತಾಯಿ ಅದನ್ನು ಕ್ಲೀನಾಗಿ ಸ್ವಚ್ಛ ಮಾಡಿ ಸಾರು ಮಾಡಿಬಿಟ್ಟು ಅವ್ರಿಗೆ ಬಡಿಸ್ತಾರೆ. ದೂತರಿಗೆ ಯಾರಿಗೆ, ಆ ಇಬ್ಬರು ಹುಡುಗರು ಮೇವು ತರೋದಕ್ಕಂತೇಳಿ ಸ್ವಲ್ಪ ಹೊಲಕ್ಕೆ ಹೋಗಿರ್ತಾರೆ ಸ್ನೇಹಿತರೆ. ಹೊಲಕ್ಕೆ ಹೋಗಿರ್ತಾರೆ. ಅವರು ರೆಡಿಯಾಗಿದ್ದೇನಮ್ಮ, ಸಿದ್ಧವಾಗಿದೆಯಾ ನಮ್ಮದು ಮೀನು ಸಾರು ಅಂತ ದಾಸರು ಕೇಳ್ತಾರೆ. ಮೀನು ಸಾರು ಸಿದ್ಧವಾಗಿದೆ ಸ್ವಾಮಿಗಳೇ ಅಂತಂದಾಗ, ಆಯಿತು ನಾವು ಈ ಸಂಸ್ಥಾನದ ಮಹಾರಾಜರನ್ನು ನಾವು ಭೇಟಿಯಾಗಿ ಬರ್ತೀವಿ, ಒಡೆಯರನ್ನು ಭೇಟಿಯಾಗಿ ಬರ್ತೀವಿ, ನೀವು ಸಾರನ್ನು ನೀವು ಸಿದ್ಧ ಮಾಡಿರಿ ಅಂತೇಳಿ ಅವರು ಅಲ್ಲಿಂದ ಹೋಗ್ತಾರೆ 6 ಜನ ದಾಸರು. ಇವ್ರು ಏನು ಮಾಡ್ತಾರೆ, ಈ ಹೆಣ್ಮಗಳು ಸ್ವಚ್ಛವಾಗಿ ಸಾಂಬಾರು ಮಾಡಿ ರೆಡಿ ಮಾಡಿಬಿಟ್ಟು ಸಾರನ್ನು ಒಂದು ಕಡೆಗೆ ಇಟ್ಬಿಟ್ಟು ಅವ್ರು ಕೇಳ್ತಾರೆ ಒಂದು ಮಾತು, ನಿಮ್ಮ ಮನೆಯಲ್ಲಿ ಮಕ್ಕಳಿದಾರ ಅಂತ. ಇಲ್ಲ ಸ್ವಾಮಿಗಳೇ, ಯಾರು ಇಲ್ಲ ಮಕ್ಕಳು ಅಂತೇಳಿ ಹೇಳ್ತಾರೆ. ಏನೋ ಒಂದು ರೀತಿ ಅವ್ರಿಗೆ ಭಯ, ಇವರು ದಾಸರು ಏನಾದರೂ ನಮ್ಮ ಮಕ್ಕಳಿಗೆ ಏನಾದರೂ ಮಾಡ್ಬೋದೇನಂತೇಳಿ ಆ ರೀತಿ ಮರೆಮಾಚ್ತಾಳೆ. ಇಲ್ಲ ಈ ಮನೇಲಿ ಯಾರೂ ಮಕ್ಕಳಿಲ್ಲ ಅಂದಾಗ, ಸರಿ ಆಯಿತು ಅಂತೇಳಿ ಅವರು ಮಹಾರಾಜನ ನೋಡೋಕ್ಕಂತ ಹೋಗ್ತಾರೆ. ಇವ್ರೇನು ಮಾಡ್ತಾರೆ, ಈ ಹೆಣ್ಮಗಳು ಒಂದು ಕೊಡ ತಗೊಂಡ್ಬಿಟ್ಟು ನೀರು ತರೋಣ ಅಂತೇಳಿ ಸ್ವಲ್ಪ ದೂರ ಹೋಗ್ತಾರೆ. ಇವರು ಮೇವು ತಗೊಂಡು ಬರ್ತಾರೆ. ಇಬ್ಬರು ಗಂಡು ಮಕ್ಕಳು ಮೇವು ಹೊತ್ಕೊಂಡು ಬಂದಾಗ, ಅಮ್ಮ ಊಟ ಮಾಡೋದಕ್ಕೆ ಏನಾದರೂ ಇದೆಯಾ ಅಂತಂದಾಗ, ಏನೂ ಇಲ್ಲಪ್ಪ, ಸ್ವಲ್ಪ ತಿರ್ರಿ, ನಾನು ನೀರು ತಗೊಂಡ್ಬಂದು ಆಮೇಲೆ ನಿಮಗೆ ಊಟ ಮಾಡಿ ಬಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಬಂದು ಮೇವನ್ನು ಮನೆ ಹತ್ರ ಹಾಕ್ಬಿಡ್ತಾರೆ. ಹುಲ್ಲೋರನ್ನು ಹಾಕಿ ನೀರು ಕುಡಿಯೋಕ್ಕಂತ ಹೋಗ್ತಾರೆ ಮನೆ ಒಳಗಡೆ. ನೀರು ಕುಡಿಯೋಕೆ ಹೋದಾಗ ಮೀನು ಸಾರಿನ ವಾಸನೆ ಬರುತ್ತೆ. ಹಾಗೇನು ಮಾಡ್ತಾರೆ, ಇಬ್ಬರು ಹೊಟ್ಟೆಸ್ತಿರುತ್ತೆ. ಅದರಲ್ಲಿ ಒಬ್ಬ ಆ ಮೀನಿನ ತಲೆಯನ್ನು ತಿಂದ್ಬಿಡ್ತಾನೆ. ಅವನ ಹೆಸರು ಈಶ್ವರ ಅಂತೇಳಿ, ಈ ಕಥೆಯ ನಾಯಕ ಕೂಡ ಅವನೇ. ಮೀನಿನ ತಲೆಯನ್ನು ತಿಂದ್ಬಿಡ್ತಾನೆ. ಮೀನಿನ ತಲೆ ತಿಂದ್ಬಿಟ್ಟು ಸಾರಿನ ಒಂದು ಪಾತ್ರೆಯನ್ನು ಮುಚ್ಚಿಬಿಡ್ತಾನೆ. ಮುಚ್ಚಿದಾಗ ಹೊರಗಡೆ ಬಂದ್ಬಿಡ್ತಾನೆ. ಅವ್ರ ತಾಯಿ ಬರ್ತಾರೆ. ತಾಯಿ ಬಂದ್ಬಿಟ್ಟು, ಏನು ಮಾಡ್ತಿದ್ರಿ ಒಳಗಡೆ ಅಂತ. ಈಶ್ವರ ಹೇಳ್ತಾನೆ, ಅಲ್ಲಮ್ಮ ನೀನು ಮೀನು ಸಾರು ಮಾಡಿಬಿಟ್ಟು ಮಕ್ಕಳಿಗೆ ಸುಳ್ಳು ಹೇಳ್ತೀಯ, ನಾನು ಏನು ಮಾಡಿಲ್ಲ ಅಂತ, ಚೆನ್ನಾಗಿತ್ತು, ಹಂಗಾಗಿ ನಾನು ಒಂದು ಮೀನಿನ ತಲೆಯನ್ನು ತಿಂದೆ ಅಂತ ಹೇಳ್ತಾನೆ. ಆಗ ಆ ತಾಯಿಗೆ ತುಂಬ ಗಾಬರಿ ಆಗುತ್ತೆ. ದೈವ ಸ್ವರೂಪವಾದಂಥ ದಾಸರು ಆ ಮೀನನ್ನು ತಂದು ಕೊಟ್ಟಿದ್ರು, ನೀವು ಅದನ್ನೇ ತಿಂದ್ಬಿಟ್ಟಿದ್ರ ಅಂತ ತುಂಬ ಗಾಬರಿಯಿಂದ ಆ ಮಕ್ಕಳನ್ನು ಹೊಡಿತಾರೆ. ಸ್ನೇಹಿತರೆ, ಈ ಕಥೆಯನ್ನು ನಾವು ಇಲ್ಲಿಗೆ ನಿಲ್ಲಿಸಿದ್ದೇನೆ ಇವತ್ತು. ಈ ಕಥೆಯ ಮುಂದುವರಿದ ಭಾಗವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ.
ದಯವಿಟ್ಟು ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕು ಶೇರು ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.